मैया के, सरस्वती माता के, काशी विश्वनाथ जी के, विशाला बद्री जी के, केदारनाथ जी के, पवन सुत हनुमान के, नमो पार्वती पते। ಸರ್ ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಹೇಗೆ ದೋಸೆಯಲ್ಲಿ ಹಿಟ್ಟು ಕಮ್ಮಿ ಆಯ್ತಾ? ಚೆನ್ನಾಗೇ ಇತ್ತು. ಹಿಟ್ಟು ಜಾಸ್ತಿ ಆಯ್ತು. ಗುಡ್ ಮಾರ್ನಿಂಗ್ ಹೇಳಿದ್ರೆ ಗುಡ್ ಮಾರ್ನಿಂಗ್ ಏನು ಗೊತ್ತಿಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾವು ಹೋಗ್ತಾ ಇರ್ತೀವಿ. ಇವತ್ತಿನ ಜಾಗದ ಹೆಸರು ಬಂದು ಉತ್ತರ ಕಾಶಿ. ಏನು ಈ ಉತ್ತರ ಕಾಶಿ? ಮಹಾಭಾರತ ಕಥೆಯ ಸಮಯದಲ್ಲಿ ಪಾಂಡವರು ತನ್ನ ಅಣ್ಣಂದಿರಾದ ಕೌರವರನ್ನ 101 ಜನ ಕೊಲೆ ಮಾಡಿ ಎಲ್ಲ ಮುಗಿದ ಮೇಲೆ ಕೃಷ್ಣನ ಹತ್ರ ಬರ್ತಾರೆ. ಕೃಷ್ಣನ ಹತ್ರ ಬಂದಾಗ ಹೇಳ್ತಾರೆ, ನಾನು ನನ್ನ ಪರಿವಾರದವರನ್ನೇ ನಾನು ಕೊಲೆ ಮಾಡಿದ್ದೀನಿ, ಇದಕ್ಕೆ ನನಗೆ ಮೋಕ್ಷ ಬೇಕು, ನನಗೆ ನನ್ನ ಪಾಪ ಎಲ್ಲ ಕ್ಲಿಯರ್ ಆಗಬೇಕು ಅಂತ ಕೇಳ್ಕೊಂಡಾಗ ಕೃಷ್ಣ ಹೇಳ್ತಾನೆ, ಇದು ನನ್ನ ಕೈಯಲ್ಲಾಗಿದಲ್ಲಪ್ಪ, ನಾನು ಬರೀ ಧರ್ಮವನ್ನ ಕಾಪಾಡಿದ್ದು, ಅಧರ್ಮದ ವಿರುದ್ಧ ಓಡಾಡಿದಷ್ಟೇ. ಇದಕ್ಕೆ ನೀನೇನ್ ಮಾಡ್ಬೇಕಂದ್ರೆ ಶಿವನನ್ನ ಪ್ರತಿಷ್ಠಾಪಿಸ್ಬೇಕು ಅಂತ ಹೇಳಿ ಕಳಿಸಿದಾಗ ಒಂದು ಬಿಳಿ ಹಸು ಜೊತೆಗೆ ಒಂದು ಕಪ್ಪು ಹಸು ಜೊತೆಗೆ ಒಂದು ಕಪ್ಪು ಬಾವುಟವನ್ನ ಕೊಟ್ಟು ಕಳಿಸ್ತಾರೆ. ಇಲ್ಲಿಂದ ದ್ವಾರಕಾಯಿಂದ ಕೊಟ್ಟು ಕಳಿಸಿದಾಗ ಅವರು ಗುಜರಾತ್ ಎಲ್ಲ ಡೆಲ್ಲಿ ಇಂದ್ರಪ್ರಸ್ಥ ಎಲ್ಲ ಪ್ರತಿಯೊಂದು ಊರು ಸುತ್ತಾದಾಗ ಗುಜರಾತ್ನ ಭಾವನಗರಲ್ಲಿ ಸಮುದ್ರ ನಾರಾಯಣನ ಭಿಕ್ಷೆಯ ಮುಖಾಂತರ ಅಲ್ಲಿ ಆ ಜಾಗದಲ್ಲಿ ಕಪ್ಪು ಹಸು ಬಿಳಿ ಹಸು ಆಗಿ ಬದಲಾದಾಗ ಅಲ್ಲಿ ಅವರು ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ, ಅಂದರೆ ಅವರವರ ದೇಹಾತ್ಯ ಯಾವ ರೀತಿ ಇತ್ತು, ಭೀಮ ಯಾವ ರೀತಿ ದೊಡ್ಡವನು, ನಕುಲ ಸಹದೇವ ಯಾರು ಚಿಕ್ಕವರು, ಅವರವರ ದೈತ್ಯಕ್ಕೆ ಅನುಗುಣವಾಗಿ ಶಿವಲಿಂಗನ ಪ್ರತಿಷ್ಠಾಪನೆ. ಎಲ್ಲೂ ಶಿವ ಸಿಗುದಿಲ್ಲ. ಅಲ್ಲಿಂದ ಅವರು ಕಾಶಿಗೆ ಬರ್ತಾರೆ. ಕಾಶಿಗೆ ಶಿವ ಇದ್ದಾನೆ ಅಂತ ತಿಳ್ಕೊಂಡು ಶಿವ ಏನ್ ಮಾಡ್ತಾನೆ, ಪಾಂಡವರ ಹತ್ರ ಸಮಯ ಕೇಳಕ್ ಬರ್ತಾ ಇದ್ದಾರೆ ಪಾಪ ಮೋಕ್ಷಕ್ಕೆ ಅಂತ ತಿಳ್ಕೊಂಡು ಅವನು ಅಲ್ಲಿಂದ ಊರು ಬಿಡ್ತಾನೆ. ಕಾಶಿಯಿಂದ ಅವನು ಬರ್ತಾನೆ ಉತ್ತರ ಕಾಶಿಗೆ. ಆಗ ಪಾಂಡವರು ಕಾಶಿ ನೋಡಿ ಎಲ್ಲೂ ಸಿಗುದಿಲ್ಲ, ಅಲ್ಲಿಂದ ಉತ್ತರ ಕಾಶಿಗೆ ಬರ್ತಾನೆ. ಉತ್ತರ ಕಾಶಿಯಲ್ಲಿ ನಮ್ಮ ಶಿವ ಉತ್ತರಾರ್ಧಿ ದಿಕ್ಕಲ್ಲಿ, ಅಂದ್ರೆ ಉತ್ತರ ದಿಕ್ಕಲ್ಲಿ ನಿಂತ್ಕೊಂತಾನೆ. ಉತ್ತರ ದಿಕ್ಕಲ್ಲಿರೋ ಶಿವ ಉತ್ತರ ಕಾಶಿಯಲ್ಲಿದೆ. ದಕ್ಷಿಣ ದಿಕ್ಕಲ್ಲಿರೋದು ನಮ್ಮ ಮಹಾಕಾಳೇಶ್ವರ ದಕ್ಷಿಣ ಮೂರ್ತಿ. ಅದು ಪ್ರಪಂಚದಲ್ಲಿ ದಕ್ಷಿಣ ಮೂರ್ತಿ ಇಲ್ಲ, ಅದು ಕೂಡ ಜ್ಯೋತಿರ್ಲಿಂಗನೇ. ಆದ್ರೆ ಇದು ಜ್ಯೋತಿರ್ಲಿಂಗ ಅಲ್ಲ. ಇವನಲ್ಲಿ ಉತ್ತರಾಭಿ ದಿಕ್ಕಲ್ಲಿ ನಿಂತಲ್ಲಿಂದ ಈ ಊರಿನ ಹೆಸರು ಬಂತು ಉತ್ತರ ಕಾಶಿ. ಇಲ್ಲಿಂದ ನೆಕ್ಸ್ಟ್ ಹೋಗ್ತಾನೆ ಗುಪ್ತ ಕಾಶಿಯಲ್ಲಿ ಅರ್ಧನಾರೀಶ್ವರ ಆಗಿ ಬದಲಾಗ್ತಾನೆ. ಅಲ್ಲಿಂದ ನೆಕ್ಸ್ಟ್ ಕೇದಾರ್ನಾಥ್ ಹೋಗ್ತಾನೆ. ಕೇದಾರ್ನಾಥಲ್ಲಿ ಭೂಮಿ ಮಾಡಿ ಊದ್ಕೊಂತಾನೆ. ಅದು ಗುಪ್ತ ಕಾಶಿ ಕಥೆ ನಾಳೆ ಹೇಳ್ತೀನಿ. ಇದು ಹೋಗಿ ಉತ್ತರಾಭಿ ದಿಕ್ಕಲ್ಲಿ ನಿಂತ್ಕೊಂಡಿದ್ದೆ, ಅದು ಉತ್ತರ ಕಾಶಿ ಅಂತ ಬದಲಾಯಿತು. ಹಾಗೆ ಅಲ್ಲಿ ಪಾರ್ವತಿ ದೇವಿ ಕೂಡ ರಾಕ್ಷಸನನ್ನ ಆಕಾಶದಿಂದ ಸಾಯಿಸಬೇಕು ಅಂತ ಬಿಲ್ಲನ್ನೇ ಬಿಡ್ತಾರೆ, ತ್ರಿಶೂಲವನ್ನ ಬಿಡ್ತಾರೆ. ಆ ತ್ರಿಶೂಲ ಬಿದ್ದ ಜಾಗನೇ ಅದು. ಭೂಮಿ ಒಳಗಡೆ ಎಷ್ಟು ಆಳ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ಈಗಲೂ ಕೂಡ ಇದೆ ಒರಿಜಿನಲ್ ಆಗಿ. ಅದನ್ನ ನೋಡಿಕೊಂಡು ಸಮಯ ಸಂದರ್ಭ ಮದನ ಊಟ ರಾತ್ರಿ ಹೋಗಿ ನೋಡಬೇಕು. ಇಲ್ಲಿ ಇವತ್ತಿನ ಕಾರ್ಯಕ್ರಮ. ಬಸ್ ಎಷ್ಟು ಗಂಟೆ ಮೂವ್ ಆಗುತ್ತೆ ನಮಗೂ ಗೊತ್ತಿಲ್ಲ. ಜಾಮ್